ಮಸ್ತಕ ಮುಂಭಾಗದಲ್ಲಿ ಅಂಬುಜರ ನೇತ್ರವೊಂದಿಡದ ಸಂಭ್ರಮದಿಂದ ಪರಿಪಾಲಿಸುವ ನರಾಗಮನೆ ನೀನು ತಾರು ನಿನ್ನ ನಾಮಾಂಕಿತವೇನು ನಾಯಿಕರ ನರನೆ ಸರಿಣೆ ಓ ದೇವ ನಾವುದಾರೆಂದರೆ ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರ ಜೊತೆಯಲ್ಲಿ ಬುದ್ಧನಂತಿರಬೇಕು, ಸಾಧು ಸಂತರ ಜೊತೆಯಲ್ಲಿ ಸೌಮ್ಯವಾಗಿರಬೇಕು, ದೀನರ ಜೊತೆಯಲ್ಲಿ ಧರ್ಮರಾಜನಂತಿರಬೇಕು. ಹೀಗೆ ಮಿಂಚಿ ಬರೆಯಾಗಿ ಹೋದ ಕರ್ನಾಟಕದ ರತ್ನ ಪುನೀತ ರಾಜಕುಮಾರನಂತಹ ಮನೆಗೊಬ್ಬ ಮಗನಿರಬೇಕು. ಇಂಥ ನೀತಿ ಮಾತುಗಳನ್ನು ತಿಳಿಸುವಂತಹ ಎನ್ನಗೆ ಗುರುವಾದ ಬಾಗಲಟ್ಟಿಯ ತಬಲಾ ಮಾಸ್ಟರ್ ನಾಗೇಶಪ್ಪನವರಂತಹ ಗುರುವಿರಬೇಕು. ಅಂತಹ ಗುರುವನ್ನು ಮನದೊಳಗೆ ಸ್ಮರಿಸುತ್ತಾ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ನಾವು ತಾರಂದರೆ ಯಾರು ದೇವ? ಮಂಡಿತ ಊರ್ಮಿಯಲು ಉತ್ತಂಡವಾಗಿ ಪುಟ್ಟಿದ ತಂಡ ಮಂಡಲ ಪ್ರಭಾ ತಂಡದಂಡ ಕುಂಡಲ ಕಿಟ್ಟಿ ತಂಡಂಗಲ ಮಂಡಲಕ್ಕೆ ಮಂಡಿಸುತ್ತ ತಂಡ ಬಾಸುರನಾದ ನಾಚಗಡವಂತ ಕಾಚ ಮಾಡಿಬಿಡಲೇ. ತಟ್ಟಡನ ಪದವಿಗೆ ಲಡಿಗುವಂತೆ ಕಡಿಮೆ ಬಿಡಲೆ, ಹುಟುಕ ಟಂಗಳು ತಟ್ಟಡನ ಕಡಿಮೆ ಬಿಡಲೆ. ದುರ್ಯೋಧನ ದುರ್ಯೋಧನ ಚಂಡ ಬಾಸುರನಾದ ಆದಿಶೇಷನ ನಾಚಗಡವಂತ ಕಾಚು ಮಾಡಿಬಿಡಲೆ, ಹುಟುಕ ಟಂಗಳು ತಟ್ಟಡನ ಈ ಪದವಿಗೆ ಕಡಿಮೆ ಬಿಡಲೆ. ತಪ್ಪಿನಿಂದ ಮಪ್ಪುಗೊಂಡಿರುವ ರಾಯರ ಅಬ್ಬರವು ಇಬ್ಬಾಗಿ ಮಾಡಿಬಿಡಲೆ. ಆದರೆ ಬಾಸುರ ವಾಸುರ ಪ್ರಭು ಶತಕೋಟಿ ಪ್ರಚಾರ ದಿಪ್ತಿಯನ ಪ್ರಕಾಶ ಸುಪ್ರತಾಪನಾಗಿ ಪ್ರಶಿಸ್ತ ನಿಸ್ಥಲ ವಿಸ್ತಾರವಾದ ಅಸ್ಥಿವನತೆ ಪಟ್ಟಣಕ್ಕೆ ದಿಟ್ಟ ತರದಿ ಭಕ್ತದರಸನಾಗಿ ಮನೋಸತ ಪಾತ್ರ ದಾತ್ರಿ ಸುಗುಣ ಸೂತ್ರ ಹರಿರಾತ್ಕುಲ ದೌತ ನಿರಾದ್ರಿಷ್ಟ ಬರದನ ಶಾರದ ನಾರದ ನಿರಾದ ಬದಿರ ಆರ ಗಿಂಡರ್ಯ ಪಾಂಡವರ ಪ್ರಭಾದುರಿತ ಬಾಂಧವ ಅಂಡನಾಗಿ ದುರ್ವರ ಗರ್ವ ನಿರ್ವಹಿತ ದಿಟ್ಟ ತಿಳಿದಿ ಪರಿಪಾಲಿಸುವ ದುರ್ಯೋಧನ ತಮ್ಮ ದುಸ್ವಾಸನ ಮಹಾರಾಜ ಸಾರಥಿ ವೀರ ದುಶ್ಯಾಸನ ಮಹಾರಾಜರೈವಾದರೆ ಬಂಧಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನ ದೇವ? ಆ ಮಂದಿ ಮಾಳಿಗೆ ಮೇಲೆ ಕುತ್ಕೊಂಡು ತೂಕಡಿಸ್ಬೇಡಪ್ಪ, ಸ್ವಾಗತ ಕೆಳಕ್ ಬಿದ್ದಿ ಕೆಳ ಮನುಷ್ಯರು ನಿಂತ್ಕೊಂಡಾರ. ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಈ ಭೂಮಂಡಲಾಜೆಗೆ ಗಂಡು ಇಂದು ಮಂಡಲ ರಾಯರ ಗಂಡನ ನಿಜಗುರು ಭೂಮಂಡಲಾಧಿಪತಿಯಾದ ನಮ್ಮ ಅಗ್ರಜನಾದ ಕೌರವೇಂದ್ರ ಶೀಘ್ರವಾಗಿ ಧರಿಸಿದ ಕಾರಣ ಬರೋಣವಾಯಿತು ಸಾರಥಿ. ತಿಳಿಯಿದ್ದೆ ನಾನು ಬಂದ ಸಂಗತಿ. ತಿಳಿಯಿತು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ. ಕುರ್ಚಿ ಕೊಡ್ರ, ಪಂಜಾಡು ಕುರ್ಚಿ ಕೊಡ್ರ. ಭೋಜ ಐಶ್ವರ್ಯ ಮತ್ತು ಮೇಲೆ ಕೇಳು ಅನುಜನೇ. ಅಹೋ ಅಗ್ರಜ, ಓ ಅನುಜ, ತಂಡದ ಪಟ್ಟಿದ ಪ್ರಾಣಿಗಳನ್ನು ದಿಂಡಗೆಡುವ ದಂಡು ಜನರಂ ಹಿಡಿದುಕೊಂಡು ಬರಲೇ. ಚಂಡ ಪ್ರಭಾ ತಂಡದಂತ ಮಂಡಿತ ಸೂರ್ಯ ಮಂಡಲವು ಈ ಭೂಮಂಡಲಕ್ಕೆ ಕಡಿದು ಬಿಡಲೇ. ಚಂಡ ಬಾಸುರನಾದ ಆದಿಶೇಷನು ನಾಚಕಡವಂತೆ ಕಾಶಿ ಮಾಡಿಬಿಡಲೆ. ಹುಡುಕ ದಂಡಲು ತಟ್ಟಡಲೆ ಈ ಪದವಿಗೆ ಕೆಡವಿ ಬಿಡಲೆ. ಕೊಬ್ಬಿನಿಂದ ಮಬ್ಬು ಗಂಡಿಲ್ಪ ರಾಯರ ಅಬ್ಬರವು ಇಬ್ಬಾಗಿ ಮಾಡಿಬಿಡಲೆ. ಮತ್ತೆ ಯಾವ ಕಾರ್ಯಕ್ಕೆ ಜಯಪ್ರದ ವೀರ ಕೊಡುವಿಯ ಅಣ್ಣ ರಾಜಾಗ್ರಗಣ್ಣ. ಓ ಶೂರನಾದ ಸಹೋದರನೇ, ಅಹೋ ಧೀರನಾದ ಅಗ್ರಜನೇ, ಈ ದಾತ್ರಿಯ ಶತ್ರುಗಳಾದ ಪಾಂಡುಪುತ್ರರ ಪೂಜ್ಯವಾದ ರಾಜ್ಯವು
ಧನಕನಕ ವಸ್ತು ವಾಹನಗಳು ಪ್ರಶಸ್ತ ಮೀರಿದ ಸಂಪದವು ರೋಜಿನಲ್ಲಿ ಸೂಲಗೊಂಡನು ಲೋಕ ಪ್ರಸಿದ್ಧರಾದ ಪಾಂಡವರು ನಮ್ಮ ಹಕ್ಕಬದ್ಧರಾಗಿ ಇಲ್ಲೇ ಬಿಟ್ಟಿದರು ನೋಡು ಗುಣ ಪ್ರಸಿದ್ಧನಾದ ತಮ್ಮನೇ ಬಹುಬೇಗನೆ ಅಹೋ ಅಣ್ಣ ತಮ್ಮ ದಿಕ್ಕ ದಿಕ್ಕಿನ ರಾಜುಗಳಂ ದಕ್ಕನ ಒಕ್ಕಲೆಕ್ಕೆ ಲೆಕ್ಕವಿಲ್ಲದ ದನಂಗಳಂ ದಕ್ಕಿಸಿಕೊಂಡು ಬರಲೇ ಎಗ್ಗಲ ಬಲದಿ ಸಕ್ಕಿದ ಭ್ರಷ್ಟ ಪಾಂಡವರು ನಮ್ಮ ಸೆರೆ ಸಿಕ್ಕರೆ ನಮ್ಮ ನಗಲಕ್ಕರೆ ಅವರ ಸಿರೆಯು ನಮಗೆ ದಕ್ಕಿದ್ದೆ ಸಂತೋಷವು ಉಂಟಿದ್ದೆ ಸೈ ಫಲ ಫಲ ದಿಕ್ಕಗಲ ಪಾತಾಳ ಸ್ವರ್ಗಗಳಲ್ಲಿ ನಮ್ಮ ಸಂಪತ್ತು ತಗ್ಗಿಸುವರು ಯಾರಿಲ್ಲ ದಿಕ್ಕಜಂದ್ರನೇ ಸುಂದಲ ಮಂಡಿತ ಗೋತ್ತಂಡನಾದ ಕುರುಬು ಮಂಡಲಾಧಿಪನೇ ಗರ್ಭಗಳ ಅರ್ಭಕಾವಳಿಯ ನಿರ್ಭೇದನ ಮಾಡುವಂತ ಅರ್ಭಟತನವುಳ್ಳ ದುಶ್ವಾಸನ ಚಂಡ ಪ್ರಚಂಡ ಗೋತ್ತಂಡ ಮಂಡಿತ ಭುಜಬಲೋತ್ತಂಡನಾದ ಅಗ್ರಜನೇ ತಡಮಾನದ ಹೋಗಿ ಜಡಪತಿಯರಾದ ದ್ರೌಪದಿಯನ್ನು ಜಡಬಿಡದೊಳಗ ಈ ಸಭಾ ಮಂಡಲದಲ್ಲಿ ತಂದು ನಿಲ್ಲಿಸು ಉತ್ತಮಲೆಂದು ತತ್ತರಗೊಳ್ಳದ ಹತ್ತಿದ ಕೋಪದಿಂದ ಎತ್ತಲ ಬಿಡದ ಗಕ್ಕನ ಮುಟ್ಟಿ ಎತ್ತಿಕೊಂಡು ಬಾ ನಿಜ ಚೇತನ ಮಹಾಪೀಕರ ಅಹೋ ಇಬ್ರಾಜಿತ ಪ್ರತ್ಯಗ್ರನಾದ ಅಗ್ರಜನೇ ಓ ಅನುಜನೇ ಉಗ್ರತರ ತೇಜ ವಿಗ್ರಹನಾದ ನಿನ್ನ ಮರ್ಯಾದೆ ನಿಗ್ರಹಿಸಿದ ಬಳಿಗೆ ನಾರಿ ಮನೆಯಲ್ಲಿ ಎಳತರುವಿನ ಅಣ್ಣ ರಾಜಾಗ್ರಗಣ್ಣ ಪಟುತರ ಪರಾಕ್ರಮನಾದ ತಮ್ಮ ದುಶ್ವಾಸನ ಬಲಾಢ್ಯನಾದ ಅಗ್ರಜನೇ ಚಂಡ ಪ್ರಚಂಡ ಭುಜಬಲ ದಂಡ ಈ ಭೂಮಂಡಲದ ಚಂಡ ಪ್ರಚಂಡ ಭುಜಬಲ ದಂಡ ರಾಯರ ಗಂಡರ ಗಂಡನ ಆಲಿರಲು ಆ ಪಾಂಚಾಲಿ ಗಂಡರ ಇವರು ಕಣ್ಣಾರ ಕಣ್ಣು ಮರುಗುತ್ತಿರಲು ಈ ಸಭಾ ಮಂಡಲದಲ್ಲಿ ಬಂಡ ಮಾಡಿಬಿಡುವ ಇಂದ್ರೇಶನ ಕರುಣೆಯು ಎಂದಿಗೂ ನಮ್ಮ ಮೇಲೆ ಇರುವುದು ಇದಕ್ಕೆ ಸಂದೇಹ ಬೇಡ. ಇಂದುಳಿಯದ ಹೋಗಿ ಸುಂದರಿ ಮಣಿಯಳಾದ ದ್ರೌಪದಿಯನ್ನು ಜಡಬಿಡಿದಳು ತಂದು ನಿಲ್ಲಿಸು ಸಿಂಧೂರ ವೈರಿ ವಿಕ್ರಮನಾದ ಸಹೋದರನೇ, ಹೋಗು ನೀನು ಬೇಗನೆ. ಅಹೋ ಅಗ್ರಜ, ಓ ಅನುಜ, ನಿನ್ನ ಅಪ್ಪಣೆಯ ಪ್ರಕಾರ ಹೋಗಿ ಪಾಂಡವರ ಪತ್ನಿಯಾದ ದ್ರೌಪದಿಯನ್ನು ಎಳೆತರುವೆನು ಅಣ್ಣ ಸುಗುಣಲವಣ್ಣ. ಶೀಘ್ರದಿಂದ ಹೋಗಿ ಬಾ ತಮ್ಮ, ಇದೇ ನಿನಗೆ ನೇಮ. ಬಳಿರ್ಯ ಎಲೈ ಸಾರಥಿ ಹೋಗದೆ ಜಾಗ್ರತೆಯಿಂದ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ ರಥ ಸ್ಥಳಕ್ಕೆ ಸೂಟಿಯಿಂದ ರಥವನ್ನು ಆರಿಸಿದ ಸಾರಥಿ ಒಡೆದು ಜೈರೋಪಿ ಜಾಗ್ರತೆ ನಿನ್ನ ಕೇಳಿದಾಗ ಪದ್ಮಗಂಧಿ ಉತ್ನೂರು ಮಲ್ಲಿಕಾರ್ಜುನ ಗೌಡರು ದುರ್ಯೋಧನ ಪಾತ್ರ ಮಾಡಂತೇಳಿ 501 ರೂಪಾಯಿ ಮತ್ತೆ ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ.